ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದ್ರಾಕ್ಷೆ ತೋಟದ ಕೆಲಸಗಾರರು. ರೆಫರೆನ್ಸ್ ಪುಟ 5473, ಪುಟದ ಸಂಖ್ಯೆ 97. ನಮ್ಮ ದೇವರ ಮಹಿಮಾಪೂರ್ಣವಾದ ಗುಣಲಕ್ಷಣಗಳು. ನಾವು ಈಗ ನಮ್ಮ ಸುವರ್ಣಮಯ ಪಠ್ಯಭಾಗವನ್ನು ಓದುವಾಗ ನಾವು ನೋಡುವುದೇನೆಂದರೆ, ನಮ್ಮ ದೇವರು ಕೃತಜ್ಞತೆ ಇಲ್ಲದವರಿಗೂ, ಅನೀತಿವಂತರಿಗೂ, ಪಾಪಿಗಳಿಗೂ ಕೃಪಾಪೂರ್ಣನೂ ಪ್ರೀತಿಮಯನೂ ಕನಿಕರವೂ ದಯೆಯುಳ್ಳ ದೇವರು ಆಗಿರುವ ಪ್ರಕಾರವೇ ನಮಗೆ ಅವಕಾಶ ದೊರೆತಂತೆಲ್ಲ ನಾವು ಎಲ್ಲ ಮನುಷ್ಯರ, ವಿಶೇಷವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರ ಬಗ್ಗೆ ದಯೆಯುಳ್ಳವರು, ಔದಾರ್ಯವಂತರು, ಪ್ರೀತಿಪೂರ್ಣರು, ಉಪಕಾರಿಗಳು ಆಗಿರಬೇಕೆಂದು ಅದು ನಮಗೆ ತಿಳಿಸುವುದೆಂಬುದು. ದೇವರು ನೋಡುವ ಈ ಒಂದು ದೃಷ್ಟಿಕೋನವು ನಮ್ಮ ಹೃದಯಗಳನ್ನು ತಟ್ಟುವುದು. ನಾವು ದೇವರ ಪ್ರೀತಿಯ ವಿಷಯವಾಗಿ ಹೆಚ್ಚು ಅಧ್ಯಯನ ಮಾಡಿದಷ್ಟು ಆತನೊಬ್ಬನೇ ಪ್ರೀತಿಮಯನಾದ ನಿಜ ದೇವರು ಅಲ್ಲದೆ ಆತನ ವಿಷಯವಾಗಿದ್ದ ನಮ್ಮ ಹಿಂದಿನ ಕಲ್ಪನೆಗಳೆಲ್ಲವೂ ನಿಜವಲ್ಲದವುಗಳು, ಪ್ರೀತಿರಹಿತವೂ ಅಸತ್ಯವೂ ಆಗಿದ್ದು ಅವೆಲ್ಲವೂ ಸ್ವತಃ ನಾವೇ ನಿರ್ಮಿಸಿಕೊಂಡಂಥವುಗಳೆಂಬುದನ್ನು ಗ್ರಹಿಸಿಕೊಳ್ಳುತ್ತೇವೆ. ಅಲ್ಲದೆ ಅನ್ಯಜನಗಳು ಕಬ್ಬಿಣ, ಕಲ್ಲು, ತಾಮ್ರ ಅಥವಾ ಜೇಡಿ ಮಣ್ಣಿನಿಂದ ಮಾಡಿಕೊಂಡ ತಮ್ಮ ವಿಗ್ರಹಗಳಿಗಿಂತಲೂ ನಾಗರಿಕತೆಯುಳ್ಳ ದೇಶಗಳವರು ತಮ್ಮ ಲೇಖನಿ, ಮುದ್ರಣ, ಶಾಯಿ ಮತ್ತು ಕಾಗದದ ಮೂಲಕವಾಗಿ ವಿಶ್ವಾಸ ಸೂತ್ರಗಳೆಂಬ ಅತಿ ಭಯಾನಕವಾದ ಪ್ರತಿಮೆಗಳನ್ನು ಮಾಡಿಕೊಂಡಿರುವರೆಂಬುದನ್ನು ನಾವು ಕಾಣುತ್ತಿರುವೆವು. ಅವನು, ಅಂದರೆ ಮನುಷ್ಯನು, ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ತನ್ನ ಹೃದಯದ ಆದರ್ಶವು, ಅಂದರೆ ತಾನು ಆರಾಧಿಸುವ ದೇವರು ಕ್ರೂರಿಯೂ ಪ್ರತೀಕಾರ ಮಾಡುವವನು, ಹಗೆಯುಳ್ಳವನು, ಪೈಶಾಚಿಕತೆಯುಳ್ಳವನೂ ಆಗಿದ್ದಲ್ಲಿ ಇಂಥ ಸುಳ್ಳು ದೇವರನ್ನು ಆರಾಧಿಸುವ ಆ ಪುರುಷ ಅಥವಾ ಸ್ತ್ರೀಯು ಹೆಚ್ಚು ಕಡಿಮೆ ಮಲಿನಗೊಂಡು ದುರಾಲೋಚನೆ ಮಾಡಿ ದುಷ್ಕಾರ್ಯ ನಡೆಸದಿದ್ದರೆ ಅದು ಒಂದು ಅದ್ಭುತವೇ ಸರಿ. ಆದರೆ ನಮ್ಮ ಮನೋನೇತ್ರಗಳ ಎದುರಿನಲ್ಲಿ ಪ್ರೀತಿಮಯನಾದ ನಿಜ ದೇವರನ್ನು ನಾವು ಆದರ್ಶವನ್ನಾಗಿಸಿಕೊಂಡಲ್ಲಿ ನಾವು ಹೆಚ್ಚೆಚ್ಚಾಗಿ ಮಾರ್ಪಟ್ಟು ಮಾನಸಾಂತರಗೊಂಡು ಅಂತ್ಯದಲ್ಲಿ ನಮ್ಮ ನಿರ್ಮಾಣಿಕನ ಕೃಪಾಪೂರ್ಣವಾದ ಗುಣವನ್ನು ನಮ್ಮಲ್ಲಿ ಕಾಣುವಂಥವರಾಗುವೆವು. ನಮಗೆ ಅರಿವಿಲ್ಲದಂತೆಯೇ ಈ ಉನ್ನತವಾದ ಆದರ್ಶವನ್ನು ಅನುಸರಿಸುವಂಥವರಾಗಿ ನಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳುವುದರ ಮೂಲಕ ಅಧಿಕವಾಗಿ ಮಾನಸಾಂತರಗೊಂಡು ನಮ್ಮ ಅನುದಿನದ ಜೀವಿತದಲ್ಲಿ ದೇವರ ಚಿತ್ತದಲ್ಲಿ ಮೆಚ್ಚುಗೆಯಾದದ್ದನ್ನು, ಉತ್ತಮವಾದದ್ದನ್ನು, ದೋಷವಿಲ್ಲದ್ದು ಆಗಿರುವಂಥದ್ದನ್ನು ಸಾಧಿಸುವವರಾಗುತ್ತೇವೆ. ನಾವು ಒಳ್ಳೆಯದನ್ನು, ಅಂದರೆ ದೃಢವಾದ ದೇವರ ವಾಕ್ಯವನ್ನು ಭದ್ರವಾಗಿ ಹಿಡಿದುಕೊಳ್ಳೋಣ. ದೇವರ ಸಂದೇಶವನ್ನು ಅತಿ ಘೋರವಾಗಿ ನಿರೂಪಿಸಲಾಗಿರುವ ಜ್ಞಾನ ಅಂಧಕಾರದ ಕಾಲದ ಮಾನವ ಕಲ್ಪಿತ ತತ್ವಗಳನ್ನು ತೊಡೆದು ಹಾಕೋಣ. ಹೀಗೆ ಮಾಡಿದ್ದಲ್ಲಿ ನಾವು ಒಡೆಯನ ಈ ಮಾತುಗಳಿಗೆ ಲಕ್ಷ್ಯ ಕೊಡುವವರಾಗುವೆವು. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು.